ಏನು 5 ವರ್ಷಗಳಲ್ಲಿ ನಮಗೆ ಜನ ಬೆಂಬಲ ಕೊಟ್ಟು ಬಲ ಕೊಟ್ಟು ಅವ್ರು ಗೆಲ್ಲಿಸಿ ನಮ್ಮನ್ನು ಆಯ್ಕೆ ಮಾಡಿ ಸದಸ್ಯರನ್ನ ಕಳಿಸಿದ್ರು. ಅದಕ್ಕೆ ನ್ಯಾಯ ಕೊಟ್ಟಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಏನು ನನ್ನ 19-20 ಜನ ಸದಸ್ಯರು ನನ್ನ ಬೆನ್ನಲ್ಲಿ ನಿಂತ್ಕೊಂಡು ನನ್ನನ್ನು 1 ವರ್ಷದ ಅವಧಿಗೆ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು. ಅದಕ್ಕೆ ನಾನು ನ್ಯಾಯ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಈ 1 ವರ್ಷದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀನಿ. ಟ್ಯಾಕ್ಸ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ಮುಂದಿನ ದಿನಗಳಲ್ಲೂ ಅಷ್ಟೇ ನಾವು ನಮ್ಮದು ಸದಸ್ಯತ್ವ ಮುಗಿದೋಯ್ತು, ನಾವು ಚೇರ್ಮನ್ ಮುಗಿದೋಯ್ತು, ನಾವು ಜನಗಳಿಗೆ ಸ್ಪಂದಿಸಲ್ಲ ಅನ್ನೋ ಯಾವುದೇ ಭಾವನೆ ಇಲ್ಲದೆ ಮುಂದಿನ ಆಡಳಿತ ಬರೋವರೆಗೂ ನಾವು ಜನಗಳ ಜೊತೆಯಲ್ಲಿ ನಿಂತು ಅಧಿಕಾರಿಗಳ ಜೊತೆಯಲ್ಲಿ ಕೆಲಸ ಮಾಡಿ ಇನ್ನೂ ಜನಗಳ ಸೇವೆ ಮಾಡೋದಕ್ಕೆ ನಾವು ಉತ್ಸುಕರಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿಯ ಪೂರ್ಣಗೊಂಡ ಹಿನ್ನೆಲೆ ಆನೇಕಲ್ ತಾಲೂಕಿನ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಇನ್ನು ವಿಶೇಷವಾಗಿ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧಿಕಾರಿಗಳು ಗೌರವಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಈ ವೇಳೆ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಸಿಡಿ ಹೊಸಕೋಟೆ ಮುನಿಕೃಷ್ಣ ಅವರು ಮಾತನಾಡಿ, ನನ್ನ ಮೇಲೆ ಭರವಸೆಯನ್ನ ಇನ್ನೂ ನನಗೆ ಮತ ನೀಡಿದ ಸಿಡಿ ಹೊಸಕೋಟೆ ಗ್ರಾಮದ ಜನರಿಗೆ ಕಳೆದ 5 ವರ್ಷದಲ್ಲಿ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸುವ ಕೆಲಸವನ್ನು ನಾನು ಮಾಡಿದ್ದೇನೆ ಎಂದಿದ್ದಾರೆ. ಇನ್ನು ವಿಶೇಷವಾಗಿ ಕಳೆದ 1 ವರ್ಷಗಳ ಕಾಲ ನಾನು ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರನ್ನ ಹಾಗೂ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ಪಡೆದು ಜೊತೆಗೆ ಪಾರದರ್ಶಕತೆಯಿಂದ ತೆರಿಗೆ ಸಂಗ್ರಹ ಮಾಡಿ ಹಾಗೇನೆ ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನ ಕ್ರೋಢೀಕರಿಸಿ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೀನಿ ಎಂದಿದ್ದಾರೆ. ಮುಂದಿನ ಆಡಳಿತ ಬರೋ ತನಕ ನಾವು ಮನೆಯಲ್ಲಿ ಕೂರದೆ ಜನರ ಸೇವೆಯನ್ನ ನಿರಂತರವಾಗಿ ಮಾಡ್ತೀವಿ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಲಲಿತಾ ಮಹದೇವಯ್ಯ, ಬೇಬಿ ರಘು, ಮಂಜುಳಾ ರವೀಂದ್ರ, ಜಮುನಾ ರಾಣಿ, ಲಕ್ಷ್ಮಮ್ಮ, ರಾಜೇಂದ್ರ, ಮಹಮೌದ್ ಸೌಗತ್, ಚಂದ್ರಪ್ಪ, ಚಿನ್ನಮ್ಮ, ಕಮಲಮ್ಮ, ಮಂಜುಳಾ ಸಂಪಂಗಿ, ರೇಣುಕಾ, ಅಮರೇಶ್, ಶಶಿಕಲಾ ರಾಜು, ವಿ ಮಾದಯ್ಯ, ಆದೂರು ಮುನಿರಾಜು, ವಿ ದೇವರಾಜು, ಮುಖಂಡರು ಆದ ಸಿಕೆ ಚಿನ್ನಪ್ಪ, ಆದೂರು ಮಹದೇವಯ್ಯ, ಪಿಡಿಒ ಬಸವರಾಜ್, ಕಾರ್ಯದರ್ಶಿ ಕೃಷ್ಣಪ್ಪ, ಇಂಜಿನಿಯರ್ ಮಹದೇವಯ್ಯ ಮತ್ತು ಸಿಬ್ಬಂದಿ ವರ್ಗ ಭಾಗವಹಿಸಿದ್ರು. ಏನಿವತ್ತು ನಮ್ಮದು ಪಂಚಾಯಿತಿಯ ಲಾಸ್ಟ್ ಸಾಮಾನ್ಯ ಸಭೆ. ಇವತ್ತು ಎಲ್ಲ ಸದಸ್ಯರನ್ನು ಸರ್ವ ಸದಸ್ಯರನ್ನು ಕರೆದಿದ್ವಿ, ಎಲ್ಲರೂ ಚರ್ಚೆ ಮಾಡಿದ್ವಿ.
ಏನು 5 ವರ್ಷಗಳಲ್ಲಿ ನಮಗೆ ಜನ ಒಂದು ಬೆಂಬಲ ಕೊಟ್ಟು ಬಲ ಕೊಟ್ಟು ಅವ್ರು ಗೆಲ್ಲಿಸಿ ನಮ್ಮನ್ನು ಆಯ್ಕೆ ಮಾಡಿ ಸದಸ್ಯರನ್ನ ಕಳಿಸಿದ್ರು. ಅದಕ್ಕೆ ನ್ಯಾಯ ಕೊಟ್ಟಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಏನು ನನ್ನ 19-20 ಜನ ಸದಸ್ಯರು ನನ್ನ ಬೆನ್ನಲ್ಲಿ ನಿಂತ್ಕೊಂಡು ನನ್ನನ್ನು 1 ವರ್ಷದ ಅವಧಿಗೆ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು. ಅದಕ್ಕೆ ನಾನು ನ್ಯಾಯ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಈ 1 ವರ್ಷ ಕಾಲಾವಧಿಯಲ್ಲಿ ನಮ್ಮ ಗುರುಗಳಾದಂಥ ಮಾದೇವಣ್ಣವರು, ನಮ್ಮ ದೇವರಾಜಣ್ಣವರು, ನಮ್ಮೆಲ್ಲ ಸದಸ್ಯರು, ನಮ್ಮ ಮಹಿಳಾ ಸದಸ್ಯರು ನನ್ನ ಜೊತೆಲಿ ನಿಂತ್ಕೊಂಡು, ನಮ್ಮ ಹಿರಿಯರಾದ ನಮ್ಮ ಸಿ ಕೆ ಚಿನ್ನಪ್ಪನವರು ಎಲ್ಲರ ಸಹಕಾರ ತಗೊಂಡು ಈ ಪಂಚಾಯತಿಲಿ ಒಳ್ಳೆ ಕೆಲಸ ಮಾಡಬೇಕು. ನಮ್ಮ APMC ಮಾಜಿ ಅಧ್ಯಕ್ಷರು ಅವ್ರ ಅನುಭವಿ ರಾಜಕಾರಣಿ. ಅವ್ರು ಹೇಳ್ತಾಯಿದ್ರು, ನೀನೇನು ಭಯ ಪಡಬೇಡ, ನಾನು ಇದ್ದೀನಿ ನಿನ್ನ ಬೆನ್ನಲ್ಲಿ, ನಿನ್ನ ಅಧಿಕಾರನ ನೀನು ಚಲಾವಣೆ ಮಾಡು, ಅದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡಲ್ಲ, ನಿನ್ನ ಧೈರ್ಯವಾಗಿ ನೀನು ಚಲಾವಣೆ ಮಾಡು, ನಿನಗೇನು ಬೇಕೋ ಹಿಂದ್ಗಡೆಯಿಂದ ನಾವು ಸಪೋರ್ಟ್ ಇರ್ತೀವಿ ಅಂತ. ಅದೇ ರೀತಿ ನನ್ನ ಬೆನ್ನೆಲ್ ಬಗ್ಗೆ ನಿಂತ್ಕೊಂಡು ಅವರ ಸಾರಥ್ಯದಲ್ಲಿ ನಾನು ಈ 1 ವರ್ಷದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀನಿ. ಟ್ಯಾಕ್ಸ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ನಾನೆಲ್ಲ ಸದಸ್ಯರಿಗೂ ನನ್ನನ್ನು ಸಹಕಾರ ಮಾಡಿ ನನ್ನನ್ನು ಗೆಲ್ಲಿಸಿ ನನ್ನನ್ನು ಚೇರ್ಮನ್ ಸೀಟಲ್ಲಿ ಕೂರಿಸಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾದೇವಣ್ಣವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಏನು ನಮಗೆ ಆಡಳಿತವರೆಗೂ ಅಷ್ಟೇ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜ್ ಬೋರೆಗಳವರು, ಮತ್ತು ಕೃಷ್ಣಪ್ಪ ಅವರು, ರೂಪ ಅವರು, ಮತ್ತು ಎಲ್ಲ ನನ್ನ ಸಿಬ್ಬಂದಿ ವರ್ಗದವರು ನನಗೆ ತುಂಬಾ ಸಹಕಾರ ಕೊಟ್ಟರು. ಯಾವುದೇ ಕೆಲಸದಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡೋದಕ್ಕೆ ಅವರು ತುಂಬ ಸಹಕಾರ ಕೊಟ್ಟು ನನ್ನ ಜೊತೆಗೂಡಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ತೃಪ್ತಿ ನನಗಿದೆ. ಈಗ ಇದರಲ್ಲಿ ಏನು ನಮ್ಮದು ನಾಳೆಗೆ 5 ವರ್ಷದ ಅವಧಿ ಮುಗೀತಾ ಇದೆ, ನಮ್ಮ ಪಂಚಾಯಿತಿ ಅವಧಿ ಮುಗೀತಾ ಇದೆ. ಮುಂದಿನ ದಿನಗಳಲ್ಲೂ ಅಷ್ಟೇ ನಾವು ನಮ್ಮದು ಸದಸ್ಯತ್ವ ಮುಗಿದೋಯ್ತು, ನಾವು ಚೇರ್ಮನ್ ಮುಗಿದೋಯ್ತು, ನಾವು ಜನಗಳಿಗೆ ಸ್ಪಂದಿಸಲ್ಲ ಅನ್ನೋ ಯಾವುದೇ ಭಾವನೆ ಇಲ್ಲದೆ ಮುಂದಿನ ಆಡಳಿತ ಬರೋವರೆಗೂ ನಾವು ಜನಗಳ ಜೊತೆಯಲ್ಲಿ ನಿಂತು ಅಧಿಕಾರಿಗಳ ಜೊತೆಯಲ್ಲಿ ಕೆಲಸ ಮಾಡಿ ಇನ್ನೂ ಜನಗಳ ಸೇವೆ ಮಾಡೋದಕ್ಕೆ ನಾವು ಉತ್ಸುಕರಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಸ್ನೇಹಿತರು, ಹಿತೈಷಿಗಳು, ಏನು ನಮ್ಮ ಸರ್ವ ಸದಸ್ಯರಿಗೂ ಎಲ್ರಿಗೂ ನಾನು ನನ್ನ ವಂದನೆಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ರಿಗೂ ವಂದನೆ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ಪಂಚಾಯತಿಲಿ ಇದುವರೆಗೂ ಯಾರು ಮಾಡ್ತಿದ್ದು ನಮ್ಮ ಮುನ್ಕೃಷ್ಣ ಅಧ್ಯಕ್ಷರು 1 ವರ್ಷದಲ್ಲಿ ಕೆಲಸ ನೋಡಿ ನಮ್ಗೆ ಖುಷಿ ಆಯಿತು. ಇವ್ರು ಮೊದಲೇ ಮಾಡಿದ್ದು ನಮಗೂ ಇದೇ ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ. ತುಂಬ ಕೆಲಸ ಮಾಡಿದ್ದಾರೆ. ಅವ್ರು 100 ವರ್ಷ ಆಯುಸ್ಸು ಆರೋಗ್ಯ ಕೊಡಲಿ ಅಂತ. ಜಟ್ನಳ್ಳಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯನ್ನು ಏರ್ಪಡಿಸಿದ್ವಿ. ಸಾಮಾನ್ಯ ಸಭೆ ಮತ್ತು ಬೀಳ್ಕೊಡುಗೆ ಸಭೆಯನ್ನು ಇವತ್ತು ಅರೇಂಜ್ ಮಾಡಿದರು ನಮ್ಮ ಅಧಿಕಾರಿಗಳು. ಏನಿವತ್ತು ನಮ್ಮ ಅಧ್ಯಕ್ಷರಾದ ಮುನ್ಕೃಷ್ಣಪ್ಪನವರು ಅವರ ಅವಧಿಯಲ್ಲಿ ಭಾಳ ಯಶಸ್ವಿಯಾಗಿ ಎಲ್ಲ ಗ್ರಾಮಗಳಲ್ಲೂ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲರಿಗೂ ಸಮಾನವಾಗಿ ಹಂಚಿ ನಮ್ಮ ಒಂದು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದಾರೆ. ಅವರ ಒಂದು ಕಾರ್ಯವೈಖರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮೊದಲನೇದಾಗಿ ಸುರಜಟ್ನಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ಏನು ನಾವು ಸುರಜಟ್ನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದ ನಂತರ ನಮ್ಮ ಲಲಿತಾ ಮಾದೇವಣ್ಣವರ ಸಾರಥ್ಯದಲ್ಲಿ ಅಧ್ಯಕ್ಷರಾದರು. ಆಗ ನಮ್ಮ ಜಟ್ನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳು ತುಂಬ ಕಡೆ ಆಗಿದ್ದವು. ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಕುಡಿಯೋ ನೀರಾಗಿರ್ಬೋದು, ಕಸದ ಗಾಡಿ ಆಗಿರ್ಬೋದು, ಕಸ ಇಳುವರಿ ಕಸ ಮುಕ್ತಿ ಗ್ರಾಮ ಪಂಚಾಯತಿ ಮಾಡುವ ಒಂದು ನೆಲೆಯಲ್ಲಿ ನಿಟ್ಟಿನಲ್ಲಿ ಗಾಡಿಗಳನ್ನ ತಂದು ಇಡೀ ಗ್ರಾಮ ಪಂಚಾಯತಿನ ಸ್ವಚ್ಛತಾ ಗ್ರಾಮ ಪಂಚಾಯತಿಯಾಗಿ ಮಾಡಿದ್ರು. ಅದೇ ರೀತಿ ಚರಂಡಿಗಳಾಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಎಲ್ಲ ಥರ ವ್ಯವಸ್ಥೆನೂ ಮಾಡಿದ್ರು. ಅದೇ ಥರ ಅಧ್ಯಕ್ಷ ಸ್ಥಾನಗಳು ಬದಲಾಗ್ತಾ ನಮ್ಮ ಮುನ್ಕೃಷ್ಣಣ್ಣವ್ರು ಬಂದರು, ಸೋದರದ ಮುನ್ಕೃಷ್ಣಣ್ಣವರು ಅವರು ಹಿಂದೆಂದಿಗೂ ಮಾಡದಂಥ ಕೆಲಸಗಳು ಮಾಡಿದ್ದಾರೆ. ಯಾಕಂದರೆ ಮೊದಲನೇದಾಗಿ ಇಲ್ಲಿ ನಮ್ಮ ಕಾರ್ಮಿಕ ವರ್ಗದವರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದುಡಿಬೇಕಾದ್ರೆ ಅವರಿಗೆ ಏನು ಮೂಲಭೂತ ಅಂದರೆ ಅವರಿಗೆ ದುಡಿಯುವ ಕೈಗಳಿಗೆ ಶಕ್ತಿ ಬೇಕಾಗಿತ್ತು. ಅವ್ರಿಗೆ ಏನು ESIPF ಅನ್ನೋದು ಇರಲಿಲ್ಲ, ಯಾವ ಗ್ರಾಮ ಪಂಚಾಯತಿ ಸಾಮಾನ್ಯವಾಗಿ ಇರಲಿಲ್ಲ. ಆ ಒಂದು ಕೆಲಸಗಳನ್ನ ಮಾಡಿದ್ರು. ಬಟ್ ಅದಕ್ಕೆ ಎಷ್ಟು ಇದು ಹೇಳಿದ್ರೂ ಅವರಿಗೆ ಅಭಿನಂದನೆಗಳು ಸಾಲದು. ಅದೇ ರೀತಿ ಮತ್ತು ಅವರಿಗೆ ಏನು ಬೇಕು ಅವರ ಕಷ್ಟ ಸುಖಗಳೇನು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಏನೇನು ಕುಂದುಕೊರತೆಗಳಿದೆ ಅಂತ ಅವರೇ ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡಿ ಆ ಒಂದು ಕುಂದುಕೊರತೆಗಳನ್ನು ನಿಭಾಯಿಸಿದರು. ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೋದ್ರು. ಮತ್ತು
ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದ ಪಿ ಡಿ ಒ ಸಾಹೇಬರು ಬಸವರಾಜ್ ಸರ್ ಆಗಿರ್ಬೋದು ಮತ್ತು ಕೃಷ್ಣಪ್ಪ ಸರ್ ಆಗಿರ್ಬೋದು, ಹಿಂದೆ ಇದ್ದಂಥ ಎಲ್ಲರೂ ಕೂಡ ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಅವಧಿಗಳು ಯಾವುದೇ ಒಂದು ಈಗ ಚುನಾವಣೆ ಆದರೂ ಕೂಡ ನಾವು ಪ್ರತಿನಿಧಿಗಳು ಅನ್ನೋದಕ್ಕಿಂತ ಒಬ್ಬ ಸಮಾಜ ಸೇವಕರಾಗಿ ನಿಂತು ಜನಗಳ ಕಷ್ಟ ಸುಖಗಳನ್ನು ಆಲಿಸ್ತೀವಿ. ಮುಂದೇನೂ ಕೂಡ ಎಲ್ಲರ ಒಂದು ಕಷ್ಟ ಸುಖಗಳು ಭಾಗಿಯಾಗ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ಸುರಜಕಳೆ ಗ್ರಾಮದ ಗ್ರಾಮ ಪಂಚಾಯತಿಯಲ್ಲಿ ಚುನಾಯಿತರಾದ ಎಲ್ಲ ನಮ್ಮ ಸಹೋದರರು ಮತ್ತು ಸಹೋದರಿಯರ ಸದಸ್ಯರಿಗೆ, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮಾರ್ಗದರ್ಶನ ನೀಡಿದಂಥ ಎಲ್ಲ ಗುರು ಹಿರಿಯರಿಗೆ ವಂದಿಸ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸುರಜಕನಹಳ್ಳಿಯಲ್ಲಿ ಕಾರ್ಯಕ್ರಮ ಚೆನ್ನಾಗಿದೆ, ಚೆನ್ನಾಗಿ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಕೃಷ್ಣವನವರು ಅಧ್ಯಕ್ಷರಾಗಿ ಹಾಗೂ ಲಲಿತಕ್ಕ ಅವರು ಫಸ್ಟ್ ಹೊತ್ತನೇ ಅಧ್ಯಕ್ಷರಾದರು. ಅವರು ಸಹ ನಮ್ಮ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ನಡೆಸ್ಕೊಟ್ರು. ಮುನ್ಕೃಷ್ಣಣ್ಣರವರು ಸಹ ಮುಂದೇನೂ ಸಹ ಅದೇ ರೀತಿಯಾಗಿ ಅವರೇ ಅಧ್ಯಕ್ಷರಾಗಿ ಅವರೇ ಕೆಲಸಗಳನ್ನು ನಡೆಸ್ಕೊಡ್ಲಿ ಅಂತ ಕೇಳ್ತೀವಿ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಕಡೆ ಒಂದು ಸಾಮಾನ್ಯ ಸಭೆ ಸುರಜಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ವರ್ಷ ನಮ್ಮದು 8ನೇ ತಾರೀಕು ಮುಗಿತಾ ಇತ್ತು. ಆ ಒಂದು ನಮ್ಮ ಇದು ಏನು 8ನೇ ತಾರೀಕು ಮುಗಿತಾ ಇತ್ತು, ಆ ಒಂದು ವಿಚಾರಕ್ಕೆ ಇವತ್ತು ಗ್ರಾಮ ಪಂಚಾಯತಿನಲ್ಲಿ ಸಾಮಾನ್ಯ ಸಭೆಯನ್ನು ಕರೆದಿದ್ವಿ. ಈಗ ಏನು ನಾವು ಸುರಜಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 5 ವರ್ಷದಲ್ಲಿ ಏನು ಮಾತು ಕೊಟ್ವಿ, ಮಾತಿನ ತಕ್ಕಂತೆ ಒಂದು 5 ಜನ ಉಪಾಧ್ಯಕ್ಷರಾದರು. ಅಧ್ಯಕ್ಷ ಇನ್ನೊಂದಿಬ್ಬರು ಆಗಬೇಕಾಯ್ತು. ಅದು ಒಂದೇ ಒಂದು ನಮಗೆ ಮಾತಿಗೆ ತಪ್ಪದಂಗೆ ಬಿಟ್ಟರೆ ಇನ್ನು ಏನು ಯಾವುದೇ ಸದಸ್ಯರು ಯಾವುದೇ ಗ್ರಾಮಗಳಲ್ಲಿ ಹೇಳಿದರು ಎಲ್ಲ ಕೆಲಸಗಳು ಮಾಡಿದ್ದೀವಿ. 20 ತಿಂಗಳಲ್ಲಿ ನಮಗೆ ಒಂದು ಸೆಂಟ್ರಲ್ ಸಮಸ್ಯೆ ಆಯಿತು. ಅದಾದ ನಂತರ ಏನು ಈಗ ಮುನ್ಕೃಷ್ಣವರು ಚೇರ್ಮನ್ ನಾವು ಎಲ್ಲರೂ ಒಮ್ಮತವಾಗಿ 19-20 ಜನ ಸೇರಿ ಮಾಡಿದ್ವಿ. ಯಾರಿಗೂ ಯಾವುದೇ ಒಂದು ಕಳಂಕ ಬರದಂಗೆ ನಡೆಸ್ಕೊಂಡಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ನೀಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಉನ್ನತವಾದ ಒಂದು ಇದಕ್ಕೆ ಅವರು ಹೋಗಲಿ ಅಂತ, ರಾಜಕೀಯವಾಗಿ ಬೆಳೀಲಿ ಅಂತ ಹೇಳ್ತಾ ಆಶಿಸ್ತಾ, ಏನು ನಮ್ಮ 20 ಜನಕ್ಕೆ ಯಾವುದೇ ರೀತಿಯ ಚ್ಯುತಿ ಬರದಂಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅವರು ಸ್ಪಂದಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತೀನಿ. ಯಾಕೆಂದರೆ ಅಧಿಕಾರ ಶಾಶ್ವತ ಅಲ್ಲ. ನಾವು ಏನು ಅಧಿಕಾರದಲ್ಲಿದ್ದಾಗ ನಡ್ಕೋತೀವಿ ಅದೇ ಶಾಶ್ವತ. ಏನು ನಾವು ಪರ್ಮನೆಂಟಾಗಿ ಇದೇ ಒಂದು ಅಧ್ಯಕ್ಷ ಸ್ಥಾನದಲ್ಲೋ ಇಲ್ಲ ಸದಸ್ಯರ ಸ್ಥಾನದಲ್ಲೋ ಇರ್ತೀವಿ ಅನ್ನೋದಾಗಿದ್ದರೆ ನಾವಿನ್ನೂ ಏನೇನೋ ಆಟ ಆಡ್ಬಿಡ್ತಾಯಿದ್ವಿ. ನಾವು ಬರೀ ಕೇವಲ 5 ವರ್ಷ ಸದಸ್ಯರಾಗಿರ್ತೀವಿ. ಅದ್ರ ಮಧ್ಯದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಆಗ್ತೀವಿ ಅಷ್ಟೇ ಬಿಟ್ಟರೆ ನಾವೇನು ಕಂಟಿನ್ಯೂಸ್ ಆಗಿ ಇರೋದೇನಿಲ್ಲ. ಆದ್ದರಿಂದ ಈ ಏನು 1 ವರ್ಷ 15 ದಿವಸ 20 ದಿವಸ ಏನು ಒಂದು ಅವಕಾಶ ಸಿಕ್ಕಿತ್ತು ಇವರಿಗೆ, ಒಳ್ಳೆ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳಲ್ಲಿ, ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿದೆ. ಯಾರಿಗೂ ಯಾವುದೇ ಸದಸ್ಯರಿಗೂ ಒಂದು ನೋವಾದ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಮತ್ತೊಮ್ಮೆ ನನ್ನ ಸ್ನೇಹಿತರಾದಂಥ ಮುನ್ಕೃಷ್ಣ ಅವರಿಗೆ ಅಭಿನಂದನೆ ಹೇಳ್ತೀನಿ. ಜೈ ಹಿಂದ್.